ಡಿವೈನ್ ಸಿಟಿ ನಿವಾಸಿ. ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ ಬಂದು ಖಾತಾಗಳಿಲ್ಲ ಅನ್ನೋಂಥದ್ದು. ಪ್ರೀವಿಯಸ್ ಮಾಡಿದಾಗ ಸುಮಾರು 13 ವರ್ಷದಿಂದ ಮ್ಯಾನ್ಯಲ್ ಖಾತೆಗಳು, ಒಂದು 84 ಮ್ಯಾನ್ಯಲ್ ಖಾತೆಗಳು ಮಾಡಿಬಿಟ್ಟು ಅವತ್ತು ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಬೇರೆ ಎಲ್ಲ ಸೆಟ್ಗಳು ರಿಜಿಸ್ಟರ್ ಆಗಿದೆ, ಬಟ್ ಆವತ್ತಿಗೆ ರಿಜಿಸ್ಟರ್ ಆಗ್ತಿತ್ತು. ಸೊ ನೆಕ್ಸ್ಟ್ ಕಂಡೀಷನ್ಗಳಲ್ಲಿ ಏನಾಯಿತು, ಈ ಖಾತೆ ಇಲ್ಲ ಅಂತಂದರೆ, ಎ ಖಾತೆ ಇಲ್ಲ ಅಂತಂದರೆ ರಿಜಿಸ್ಟರ್ಗಳಾಗೋದು ನಿಂತೋಯ್ತು. ಆ ಕಂಡೀಷನ್ಗೆ ಮತ್ತು ಇವಾಗ ಸರ್ಕಾರ ನಮ್ಮನೆ ಅನುಮೋದನೆ ಕೊಡ್ತು ಬಿ ಖಾತೆ ಮಾಡ್ಬೋದು ಅಂತ. ಬಟ್ ಬಿ ಖಾತೆ ಬಂದಿದ್ದ ತಕ್ಷಣ ನಮ್ಮದು ಆ್ಯಕ್ಚುಲಿ ಏನಂದರೆ ಲೇಔಟ್ ಮಾಡಿದಾಗ ಲೇಔಟ್ ಪ್ಲ್ಯಾನ್ ಆಗಿದೆ, ಡಿ ಸಿ ಕನ್ವರ್ಷನ್ ಆಗಿದೆ, ಬೆಟ್ರ್ಮೆಂಟು ಕಟ್ಟಿದ್ದಾರೆ. ಸೊ ಕಟ್ಟಿರೋದ್ರಿಂದ ನಾವು ಅದು ಈ ಖಾತೆ ಬೇಕು ಅನ್ನೋಂಥದ್ದು ರಿಕ್ವೆಸ್ಟ್ನ ಪ್ರದೀಪ್ ಈಶ್ವರ್ ಹತ್ರ ಕೊಡ್ತೀವಿ. ಸೊ ಪ್ರದೀಪ್ ಈಶ್ವರ್ ಅವರು ಅದಕ್ಕೆ ಅಪ್ರೋಚ್ ಆಗಿ ಬೆಳಿಗ್ಗೆನೇ ಬಂದುಬಿಟ್ಟು ನಮ್ಮ ಲೇಔಟ ನಾನು ಓಡಾಡಿ ಡಿವೈನ್ ಸಿಟಿ ನಿವಾಸಿಗಳ ಜೊತೆ ಡಿಸ್ಕಷನ್ ಮಾಡಿ 100% ಇದನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿ. ಪ್ರಪೋಸ್ಡ್ ಡ್ರಾಯಿಂಗ್ ಒಂದಿದೆ, ಅಪ್ರೂವ್ಡ್ ಡ್ರಾಯಿಂಗ್ ಒಂದಿದೆ. ಸೊ ಅಪ್ರೂವ್ಡ್ ಡ್ರಾಯಿಂಗು ಅವ್ರು ಮಾಡೋ ಅಷ್ಟೊತ್ತಿಗೆ ಪ್ರಪೋಸ್ಡ್ ಡ್ರಾಯಿಂಗು ರೆಡಿ ಮಾಡಿಬಿಟ್ಟು ನಮ್ಮ ಹಳೆ ಡೆವಲಪರ್ ಏನು ಮಾಡಿದ್ದಾರೆ ಅದು ಸೇಲ್ ಮಾಡಿಬಿಟ್ಟು ಪ್ರಪೋಸ್ಡ್ ಡ್ರಾಯಿಂಗ್ ಪ್ರಕಾರ ಇದು ಇವತ್ತಿಗೆ ನಮ್ಗೆ ಆಗೋದು. ಸೊ ಯಾವಾಗ ಪ್ರಪೋಸ್ಡ್ ಡ್ರಾಯಿಂಗಿಗೆ ನಮಗೆ ಸೇಲ್ ಡೀಟೇಡ್ ಆಗೋಯ್ತು, ಆವಾಗ ಪ್ರಪೋಸ್ಡ್ ಇದು ಅಪ್ರೂವ್ಡ್ ಡ್ರಾಯಿಂಗ್ ಪ್ರಕಾರ ಇದಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಪೆಂಡಿಂಗ್ ಇಟ್ಕೊತ ಬಂದು ಎಲ್ಲಿ ಅಧಿಕಾರ ಶಾಮೀಲಾದರೂ ಡೆವಲಪರ್ ಮಾಡೋದು ಅನ್ನೋದು ರಾಂಗ್ ಆಗುತ್ತೆ. ನಾವು ಯಾರ ಮೇಲೂ ನಾವು ಬ್ಲೇಮ್ ಮಾಡಲ್ಲ. ಯಾವ ರೀತಿಯೂ ನಮಗೆ ಶಾಸಕರು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಶಾಸಕರ ಕಾರ್ಯಕ್ಕೆ ಹೇಳ್ತೀರಿ ಸರ್? ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ, ತುಂಬ ಸಂತೋಷ ಆಗಿದೆ ನಮಗೆ. ಮಾಡ್ಕೊಡೋ ಭರವಸೆ ಇದೆ ನಿಮಗೆ? ಮಾಡ್ಕೊಡ್ಬೋದು ಅಂತ. ಯಾಕೆಂದರೆ ನಾವು ಇಷ್ಟು ವರ್ಷಗಳಲ್ಲಿ ಎಷ್ಟು ಸಾರಿ ನಾವು ಅಧಿಕಾರಿಗಳಿಗೆ ಅಪ್ರೋಚ್ ಹೋದರೂ ಕೂಡ ನಮಗೆ ಈ ರೇಂಜಲ್ಲಿ ರೆಸ್ಪಾಂಡ್ ಆಗಿದ್ದು ನಮ್ಮ ಶಾಸಕರೊಬ್ಬರೇನೆ, ಇನ್ಯಾರೂ ರೆಸ್ಪಾಂಡ್ ಆಗಿರಲಿಲ್ಲ ಇಲ್ಲಿವರೆಗೂ. ಹೋದರೆ ಆಯಿತು ಇವತ್ತು ಮಾಡಿಬಿಡ್ತೀವಿ, ನಾಳೆ ಮಾಡಿಬಿಡ್ತೀವಿ, ಆಯಿತು ಚೆಕ್ ಮಾಡ್ತಾಯಿದ್ವಿ, ಇನ್ಸ್ಪೆಕ್ಟ್ ಮಾಡ್ತೀವಿ, ಇದೇ ಇನ್ನೊಂದು ಡ್ರಾಯಿಂಗ್ ಮಾಡ್ತೀವಿ, ಈ ರೀತಿ ಆಗಿರ್ತಕ್ಕಂಥ ಆನ್ಸರ್ಗಳೇ ಕೇಳ್ಕೊತ ಬಂದಿದ್ವಿ. ಬಟ್ ಇವತ್ತಿಗೆ ಅವ್ರ ಆಗಿರ್ತಕ್ಕಂಥ ಅಪ್ರೋಚು ಭಾಳ ಸಂತೋಷ. ಮಳೆ ಬಂದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್? ಡಿವೈನ್ ಸಿಟಿ ಪ್ರೀವಿಯಸ್ ಕಂಡೀಷನಲ್ಲಿ ರಾಜಕಾಲುವೆಗಳೆಲ್ಲ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿದ್ದು ಏನಾಯಿತು, ನಮ್ಮ ಡಿವೈನ್ ಸಿಟಿ ಒಳಗಡೆಗೆ ನೀರು ನುಗ್ಗುತ್ತಿತ್ತು. ಬಟ್ ಇಲ್ಲ, ಲತಾ ಮೇಡಮ್ ಇದ್ದಾಗೇ ಅದು ಕಾಲುವೆಗಳೆಲ್ಲ ಓಪನ್ ಮಾಡಿದ್ರು. ಅದನ್ನು JCB ತಂದು ಅವತ್ತು ಇಮಿಡಿಯೇಟಾಗಿ ನಮ್ಮ ಲೇಔಟ್ ಒಳಗಡೆ ನೀರು, ಯಾವ ಮಳೆ ಸಿಕ್ಕಾಪಟ್ಟೆ ಬಂದಾಗ ಲೇಔಟ್ ಒಳಗಡೆ ನೀರೆಲ್ಲ ಬಂದು ಇದಾಯಿತು. ಲತಾ ಮೇಡಮ್ DC ಇದ್ರಲ್ಲ, ಅವರೇ ಬಂದು ನೀಟಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತಿಗೆ ನಮಗೆ ಕಾಲುವೆಯಲ್ಲಿ ನೀರು ಹರಿಯುತ್ತೆ, ಒಳಗಡೆ ನೀರು ಯಾವಾಗ ಬರ್ತಾ ಇದೆ, ಸಮಸ್ಯೆ ಇಲ್ಲ. ನೀರು ಮಳೆ ಬಂದರೆ ಒಳಗಡೆ ನೀರು ಬರ್ತಕ್ಕಂಥ ಪ್ರಾಬ್ಲಮ್ ಅದು ಕ್ಲಿಯರ್ ಆಗುತ್ತೆ.